ಸಿಎಂ ಬದಲಾವಣೆಯ ಬಗ್ಗೆ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು. ಸಿಎಂ ಬದಲಾವಣೆಯಾಗೋದು ಖಂಡಿತ, ಅದು ನವೆಂಬರ್ನಲ್ಲಿ ಸಿಎಂ ಬದಲಾವಣೆಯಾಗೋದು ಖಂಡಿತ ನಿಶ್ಚಿತ ಅಂತ ಹೇಳಿದ್ದಾರೆ. ನವೆಂಬರ್ 15 ಅಥವಾ 16ಕ್ಕೆ ಸಿಎಂ ಬದಲಾವಣೆ ಆಗುತ್ತಂತೆ. ಹಾಸನದಲ್ಲಿ ಮತ್ತೆ ಪುನರುಚ್ಚರಿಸಿದ ಆರ್ ಅಶೋಕ್, ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಏನಾಗುತ್ತೆ, ಜ್ವಾಲಾಮುಖಿ ಸ್ಫೋಟ ಆಗುತ್ತಂತೆ. ಆಮೇಲೆ ಬೆಂಕಿ ಆರಿಸೋದಕ್ಕೆ ಫೈರ್ ಇಂಜಿನ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಅವರು. ನವೆಂಬರ್ ಬಳಿಕ ಕಾಂಗ್ರೆಸ್ನಲ್ಲಿ ಪ್ರಳಯ ಆಗತ್ತೆ, ಈಗಲೇ ಬೆಂಕಿಯನ್ನ ಆರಿಸೋದಕ್ಕೆ ಕಾಂಗ್ರೆಸ್ನವರು ರೆಡಿ ಆಗಿ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ಆರ್ ಅಶೋಕ್ ಅವರು. ವಿರೋಧ ಪಕ್ಷ ನಾನು ವಿರೋಧ ಪಕ್ಷದ ನಾಯಕನಾಗಿ ನನಗೂ ಮಾತೆ, ನವೆಂಬರ್ ಈಸ್ ಅ ಡೆಡ್ ಲೈನ್. ನವೆಂಬರ್ ಒಳಗಡೆ ನಾನು ಹೇಳಿದ್ನಲ್ಲ 15-16 ಒಳಗಡೆ 100% ಟ್ರಾನ್ಸ್ಫರ್ ಆಗೋದು ನಿಜ. ಆಗಿಲ್ಲ ಅಂದರೆ ಜ್ವಾಲಾಮುಖಿ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಬೆಂಕಿ ಆರ್ಸೋಕ್ಕೆ ಫೈರ್ ಇಂಜನ್ಗಳೇ ಸಾಕಾಗಲ್ಲ. ಅದಕ್ಕೆ ಫೈರ್ ಇಂಜನ್ ಹುಡುಕಿ ಅಂತೇಳಿ ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಫೈರ್ ಇಂಜನ್ಗಳು ಎಲ್ಲೆಲ್ಲವೋ ತರಿಸ್ಕೊಂಡು ಈಗಲೇ ರೆಡಿ ಮಾಡ್ಕೊಂಡಿರಿ. ಪ್ರಳಯ ಅಂತೂ ಹಾಗೆ ಆಗ್ತೈತೆ. ವಾಲ್ಕೇನ್ ಅವತ್ತು ಸಿಡಿದು ಹೇಳ್ತೈತೆ. ಮತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು